ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಮತ್ತೊಂದು ಮಾವಿನ ಹಣ್ಣಿಂದು ಹೊಸ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಇದಂತರೂ ಅದ್ಭುತವಾಗಿರ್ತದೆ ರೀ. ಟೇಸ್ಟ್ ಅಂದರು ಮತ್ತು ಬಹುಶಃ ಇದನ್ನು ಯಾರೂ ನಿಮ್ಗೆ ಮಾಡಿ ನೋಡಿರ್ಲಿಕ್ಕಿಲ್ಲ ಅಥವಾ ಟೇಸ್ಟ್ ಮಾಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಬರೀ ಹೆಂಗಿದ್ರೆ ಈ ರೆಸಿಪಿ ಹೆಂಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಸಾಮಾನುಗಳು ಬೇಕಾಗ್ತವೆ ಅಂತೇಳಿ ನೋಡ್ಕೊಂಡು ಬರೋಣ ಅಂತ. ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಬರ್ರಿ ಹೆಂಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಮೊದಲಿಗೆ ನಾನಿಲ್ಲಿ ಒಂದು 2 ಆಪೂಸ್ ಮಾವಿನ ಹಣ್ಣು ತೊಗೊಂಡೇನಿ. ಇದು ನಿಮ್ಗೆ ತೂಕದೊಳಗೆ 350ರಿಂದ 400 ಗ್ರಾಮ್ ಅಷ್ಟು ಇರ್ಬೋದು. 2 ಆಪೂಸ್ ಹಣ್ಣನ್ನು ತೊಗೊಂಡಿನಿ. ಆಪೂಸ್ ಹಣ್ಣು ತೊಗೊಂಡ್ರಿಪ್ಪ ಅಂದ್ರೆ ನಿಮ್ಗೆ ಟೇಸ್ಟು ಅದ್ಭುತವಾಗಿರ್ತೈತಿ ಮತ್ತು ಕಲರು ಕೂಡ ಭಾಳನ ಚಂದ ಬರ್ತೈತೆ ರೀ. ಅದಕ್ಕೋಸ್ಕರ ಆಪೂಸ್ ಹಣ್ಣು ಇದ್ರೆ ತೊಗೊಳ್ರಿ, ಪರವಾಗಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಮನೆಯೊಳಗೆ ಯಾವ ಹಣ್ಣು ಐತಲ್ಲ ಅದರಿಂದ ಬೇಕಿದ್ದರೂ ನೀವು ಮಾಡ್ಬೋದು. ಈಗ ಇದ್ರ ಮ್ಯಾಗಿಂದ ಸಿಪ್ಪಿನೆಲ್ಲ ತೊಗೊಂಡಿರ್ತೀನಿ. ಹಣ್ಣು ಮಾತ್ರ ಫುಲ್ ಹಣ್ಣಾಗಿರ್ಬೇಕು ರೀ, ಅಂದ್ರೆ ಸಿಹಿ ಇರಬೇಕು. ಹುಳಿ ಇರಿದ್ರೆ ಇದು ರೆಸಿಪಿ ಚಲೋ ಆಗೋದಿಲ್ಲ ರೀ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಆಪೂಸ್ ಹಣ್ಣನ್ನು ತೊಗೊಳ್ರಿ. ಇಲ್ಲ ಯಾವುದಾದ್ರೂ ಸ್ವೀಟ್ ಹಣ್ಣು ಇರುತ್ತಲ್ಲ ಅದನ್ನು ತೊಗೊಳ್ರಿ. ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ರಿ. ಇದು ಸಣ್ಣ ಪೀಸ್ ಆಗ್ಬೇಕಂತೇಳಿ ಏನಿಲ್ಲ, ನಿಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಆ ರೀತಿಯಾಗಿ ರಫ್ಲಿ ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ರಿ. ಯಾಕಂದ್ರೆ ನಾವು ಇದನ್ನು ಗ್ರೈಂಡರ್ಗೆ ಹಾಕ್ಕೊತೀವಿ. ಇಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕಂತೇಳಿ ಏನಿಲ್ಲ. ಈಗ ನಾನು 2 ಮಾವಿನ ಹಣ್ಣಿದ್ದು ಇದು ಸೈಡ್ಗೆಲ್ಲ ಪಲ್ಪ್ ಇರ್ತೈತಲ್ರಿ, ಅದನ್ನು ಕೂಡ ನೀಟಾಗಿ ತಗೊಂಡ್ಬಿಡ್ರಿ. ಇದ್ರೊಳಗೆ ಏನೇನು ಇರುತ್ತಲ್ಲ ನೀಟಾಗಿ ಎಲ್ಲ ಸೈಡ್ಗಿಂದೆಲ್ಲ ತಗೊಂಡ್ಬಿಡ್ರಿ. ಈಗ ನಾನು ಎಲ್ಲ ಹಣ್ಣಿಂದ ಪಲ್ಪನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಸೈಡಿಗೆ ನಾನು ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಇದನ್ನು ಸ್ವಲ್ಪ ಗಾರ್ನಿಷ್ ಮಾಡ್ಕೊಳೋದಕ್ಕೋಸ್ಕರ ಯೂಸ್ ಮಾಡ್ಕೊತೀನಿ. ಅದಕ್ಕೋಸ್ಕರ ಸ್ವಲ್ಪ ಹಣ್ಣನ್ನು ನೀವು ಸಣ್ಣಾಗಿ ಕಟ್ ಮಾಡಿಕೊಂಡು ಒಂದು ಕಡೆಗೆ ಎತ್ತಿಟ್ಕೊಳ್ರಿ. ಈಗ ಈ ಹಣ್ಣನ್ನು ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿಗೆ ಹಾಕ್ಕೊಂಡು ಫುಲ್ ಸಣ್ಣಾಗಿ ಪೇಸ್ಟ್ ಗತಿ ಆಗಬೇಕಿದೆ. ನಿಮ್ಗೆ ಇದು ಭಾಳ ಒಂಥರ ಪಲ್ಪ್ ದಪ್ಪ ಇತ್ತು ಅಂತಂದರೆ ನೀವು ಇದಕ್ಕೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಬೇಕಿದ್ರು ಇದನ್ನು ಮಿಕ್ಸಿ ಮಾಡ್ಕೊಳ್ಬೋದು. ನಾ ಹಾಲೇನು ಮಿಕ್ಸ್ ಮಾಡ್ಕೊಂಡಿಲ್ಲ. ಇದ್ರ ಜೊತೆಗೆ ನೀವು ಬೇಕಿದ್ರೆ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಇದನ್ನು ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬರೋದು. ಸಣ್ಣ ಸಣ್ಣ ಪೀಸ್ಗಳು ಯಾವುದೂ ಉಳಿಬಾರ್ದು, ಫುಲ್ ಫೈನ್ ಪೇಸ್ಟ್ ಆಗಬೇಕು. ಈಗ ನಾನಿಲ್ಲಿ ಒಂದು ಸಣ್ಣ ಕಪ್ಪಿಂದ 1 ಕಪ್ನಷ್ಟು ಇಲ್ಲಿ ಸಾಬೂದಾನಿಯನ್ನು ನೆನೆ ಇಟ್ಕೊಂಡಿದ್ದೀರಿ. ಒಂದು 2 ತಾಸು ನೆಂದ್ರೆ ಸಾಕ್ರಿ ಸಾಬೂದಾನಿ. ನೀವು ಬಿಸಿ ನೀರೊಳಗೆ ಹಾಕ್ಕೊಂಡ್ರಿ ಅಂದ್ರೆ ಜಲ್ದಿನ ನೆಂದ್ಬಿಡ್ತೈತೆ ರೀ. ಈ ರೀತಿ ಕೈಲೇ ಹಿಚ್ಕಿದ್ರೆ ಫುಲ್ ಸ್ಮ್ಯಾಶ್ ಆಗ್ಬೇಕ್ರಿ. ಅಷ್ಟು ನೆಂದ್ರೆ ಸಾಕು. ನೀವು ಸಾಬೂದಾನಿ ಬೇಕಿದ್ರೆ ಸಣ್ಣದು ಬೇಕಿದ್ರೆ ತೊಗೊರಿ, ದೊಡ್ಡದು ಬೇಕಿದ್ರೆ ತೊಗೊರಿ. ನಾನೆಲ್ಲ ಸ್ವಲ್ಪ ದೊಡ್ಡದು ತೊಗೊಂಡಿನಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ. ಈಗ ಆ ಪಾತ್ರೆ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹಾಕ್ಕೊಂಡು ನಾನು ಆಗಲೇ ಸಾಬೂದಾನಿ ತೊಗೊಂಡಿದ್ನಲ್ಲ ಆ ಬಟ್ಲನ್ನು ಇದ್ರ ಮೇಲೆ ಇಟ್ಕೊಂಡು ಒಂದು 10 ನಿಮಿಷ ನಾನು ಇದನ್ನು ಸ್ಟೀಮ್ ಮಾಡ್ಕೊತೀನಿ. ಸ್ವಲ್ಪ ಸುತ್ತರದು ಈ ರೀತಿ ಕೈಯಿಂದ ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ರಿ. ಇಲ್ಲಾಂದ್ರೆ ಪ್ಲೇಟ್ ಒಳಗೆ ಬೇಕಿದ್ರೆ ನೀವು ಹಾಕ್ಕೊಂಡು ಇಟ್ಕೋಬೋದು. ನಾನು ಇಲ್ಲೊಂದು ಸಣ್ಣ ಬುಟ್ಟಿ ಒಳಗೆ ಇಟ್ಕೊಂಡಿನಿ. ಇದನ್ನು ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿರಿ, ಇದು ಎಷ್ಟು ಒಂಥರ ಟ್ರಾನ್ಸ್ಪರೆಂಟ್ ಆಗಿಬಿಟ್ಟೈತಲ್ಲ, ಈ ರೀತಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು. 10 ನಿಮಿಷ ಬೇಕಾಗುತ್ತೆ ಇದಾಗೋದಕ್ಕೆ. ಇದನ್ನು ತಣ್ಣ ನೀರೊಳಗೆ ಹಾಕಬೇಕು. ತಣ್ಣಂದ್ರೆ ಫ್ರಿಜ್ ನೀರೊಳಲ್ಲ, ನಾರ್ಮಲಿ ನಾವು ಮನೆಯೊಳಗೆ ಯೂಸ್ ಮಾಡ್ಕೊತೀವಲ್ಲ ರೂಮ್ ಟೆಂಪ್ರೇಚರ್ ಅಂತೇಳಿ ಆ ನೀರೊಳಗೆ ನೀವು ಇದನ್ನು ಹಾಕ್ಕೊಳ್ರಿ. ಅಂದ್ರೆ ಇದು ಫುಲ್ ಬಿಡಿ ಆಕೈತಿ. ಈಗ ಸ್ವಲ್ಪ ಅಂಟುಣ್ಣಗೆ ಆಗಿರ್ತೈತೆ ರೀ. ಇದು ನೀವು ತಣ್ಣೀರೊಳಗೆ ಹಾಕ್ಕೊಂಡ್ರಿ ಅಂದ್ರೆ ಫುಲ್ ಎಲ್ಲ ಬಿಡಿಯಾಗಿ ಒಂದೊಂದು ಕಾಳು ಕೂಡ ಅಗಳಾಗಿ ಬರ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರೊಳಗೆ ಹಾಕ್ಕೊಂಡು ಇದನ್ನು ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡ್ರಿ. ಇದು ನಾ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ, ಈ ಸಾಬೂದಾನಿಯ ಮತ್ತು ಮಾವಿನ ಹಣ್ಣು ಮತ್ತು ಹಾಲು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮಾಡಿರುವಂಥ ಇದು ರೆಸಿಪಿ ರೀ. ಭಾಳ ಟೇಸ್ಟಾಗಿರ್ತೈತಿ. ನೀವು ಈ ರೀತಿ ಯಾವತ್ತೂ ಮಾಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿನಿ. ಈಗ ಇದನ್ನು ತಣ್ಣ ನೀರೊಳಗೆ ಹಾಕ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡ್ರಿ. ಈಗ ನಾನು ಮತ್ತೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1.5 ಕಪ್ನಷ್ಟು ನಾನಿಲ್ಲೇ ಗಟ್ಟಿಯಾದಂಥ ಹಾಲನ್ನು ಹಾಕ್ಕೊಂಡಿನಿ. ಇದು ಕಾಯಿಸಿ ಆರಿಸಿದಂಥ ಹಾಲನ್ನು ಯೂಸ್ ಮಾಡ್ಕೊಂಡಿನಿ ನಾನು. ನೀವು ಹಾಲು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಮನೆಯೊಳಗೆ ಇರುವಂಥ ಹಾಲನ್ನು ಹಾಕ್ಕೊಂಡಿನಿ. ಪ್ಯಾಕೆಟ್ ಹಾಲು ಸ್ವಲ್ಪ ಫ್ಯಾಟ್ ತಿಕ್ಕಿರುತ್ತಲ್ಲ ಅದನ್ನು ಬೇಕಿದ್ದರೂ ಹಾಕ್ಕೋಬೋದು. ಅಥವಾ ಮನೆಯೊಳಗೆ ನೀವು ಯೂಶ್ವಲಿ ಯಾವ ಹಾಲು ತರಿಸ್ಕೊತಿರ್ತಿರಲ್ಲ ಆ ಹಾಲನ್ನು ಬೇಕಿದ್ದರೂ ಹಾಕ್ಕೋಬೋದು. ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡ್ರಿ. ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಹಾಲನ್ನು ತೆಗೆದಿಟ್ಕೊಂಡಿದ್ದೆ. ಅದಕ್ಕೆ ಒಂದು 2 ಚಮಚ ಅಷ್ಟು ನಾನು ಕಾರ್ನ್ಫ್ಲೋರನ್ನು ಹಾಕ್ಕೊತೀನಿ. ನೀವು ಕಾರ್ನ್ಫ್ಲೋರ್ ಆದರೂ ಹಾಕ್ಕೋಬೋದು, ಅಥವಾ ಮನೆಯೊಳಗೆ ಕಸ್ಟರ್ಡ್ ಪೌಡ್ರ್ ಇತ್ತಪ್ಪ ಅಂದ್ರೆ ಅದನ್ನು 2 ಚಮಚ ಹಾಕಿದರೆ ಸಾಕು. ಇದು ಫುಲ್ ಥಿಕ್ನೆಸ್ ಬರೋದಕ್ಕೋಸ್ಕರ ನಾವು ಯೂಸ್ ಮಾಡ್ಕೊತೀವಿ. ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡಿನಿ. ಇದ್ರೊಳಗೆ ನೀವು ಕಸ್ಟರ್ಡ್ ಪೌಡ್ರ್ ಇದ್ರೆ ಅದನ್ನು ಬೇಕಾದರೂ ಹಾಕ್ಕೋಬೋದು. ಈಗ ಇದು ಹಾಲು ಸ್ವಲ್ಪ ಕೈಯಾಡಿಸ್ಕೊತ ಇರಬೇಕು. ಅಲಾದಿ ಕೈಯಾಡಿಸ್ಕೊತಿರ್ಬೇಕಂತೇಳೇನಿಲ್ಲ. ಸ್ವಲ್ಪ ಇದು ಉಕ್ಕು ಬಂತಪ್ಪ ಅಂದ್ರೆ ಸಾಕು. ಇದು ಉಕ್ಕು ಬಂತಪ್ಪ ಅಂದ್ರೆ ನಾನು ಆಗಲೇ ಕಾರ್ನ್ಫ್ಲೋರ್ ಹಾಕಿ ಕಲಸಿಟ್ಟಿದ್ನಲ್ಲ ಆ ಹಾಲನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಕೈಯಾಡಿಸ್ಕೊತ ಇರಬೇಕು. ಯಾಕಂದ್ರೆ ಅದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿರ್ತೀರ ಸ್ವಲ್ಪ ತಳ ಹೊತ್ತು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನು ಒಂದು 2 ನಿಮಿಷ ಇದು ಕುದ್ಬಿಟ್ರೆ ಸಾಕು. ನೋಡಿರಿ, ಈ ಥರ ನೀವು ಕೈ ಆಡಿಸ್ಕೊಂತ ಇರಿ. ಒಂದು 2 ನಿಮಿಷ ಇದು ಕುದಿ ಹತ್ತಪ್ಪ ಅಂದ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿ ಆರಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ನೋಡಿರಿ, ಇದು ಭಾಳ ತಿಕ್ಕಾಗೂ ಬರಬಾರ್ದು ರೀ, ಭಾಳ ಒಂಥರ ನೀರಾಗೂ ಇರಬಾರ್ದು. ನೋಡಿರಿ, ಈ ಥರ
ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಕೊಂಡು ಇದನ್ನು ಒಂದು ಕಡೆ ಎತ್ತಿ ಆರೋದಕ್ಕೆ ಇಟ್ಕೊಂಬಿಡ್ರಿ. ಈಗ ಆಗಲೇ ನಾ ಸಾಬುದಾನಿ ನೀರೊಳಗೆ ಹಾಕ್ಕೊಂಡು ಇಟ್ಕೊಂಡಿದ್ನಲ್ರಿ, ಇದೆಲ್ಲ ಫುಲ್ ಬಿಡಿ ಬಿಡಿ ಆಗೈತೆ ನೋಡಿರಿ. ಈಗ ಇದು ನಾವು ಸೋಸ್ಕೊಂಬಿಡೋಣಂತ್ರಿ. ಮ್ಯಾಗಿನ ನೀರೆಲ್ಲ ತಗೊಂಬಿಡ್ರಿ. ನಮಗೆ ಸಾಬುದಾನಿ ಅಷ್ಟೇ ಬೇಕಾಗುತ್ತೆ. ಈಗ ನೀರನ್ನೆಲ್ಲ ಈ ರೀತಿಯಾಗಿ ಇಟ್ಕೊಂಬಿಡ್ರಿ. ಒಂದೆರಡು ಸಲ ಈ ರೀತಿ ಸೋಸ್ಕೊಂಡು ತೆಗೆದಿಟ್ಕೊಂಬಿಡ್ರಿ. ಅಂದರೆ ಸಾಬುದಾನಿ ಮಾತ್ರ ನಾವು ಯೂಸ್ ಮಾಡ್ಕೋತೀವಿ ಇಲ್ಲೇ. ಇದೊಂಥರ ಆರೋಗ್ಯಕರವಾದಂಥ ಡ್ರಿಂಕ್ ಅಂತಲೂ ಹೇಳ್ಬೋದು. ಯಾಕಂದರೆ ಸಾಬುದಾನಿ ಹಾಕ್ಕೊಂಡಿರ್ತೀವಿ, ಮ್ಯಾಂಗೋ ಹಾಕ್ಕೊಂಡಿರ್ತೀವಿ, ಮತ್ತು ಹಾಲು ಹಾಕ್ಕೊಂಡಿರ್ತೀವಿ ನೋಡಿರಿ. ಈಗ ಇದನ್ನ ಒಂದು ಕಡೆಗೆ ಎತ್ತಿಟ್ಕೊಂಬಿಡ್ರಿ. ಎತ್ತಿಟ್ಕೊಂಡು ಈಗ ಒಂದು ಡಬರಿ ತೊಗೊಳ್ರಿ. ಡಬರಿ ಒಳಗೆ ಆಗಲೇ ನಾನು ಮಾವಿನ ಹಣ್ಣೆಲ್ಲ ಪೇಸ್ಟ್ ಮಾಡ್ಕೊಂಡು ಬಂದಿದ್ನಲ್ಲ, ಅದನ್ನು ಈ ಡಬರಿ ಒಳಗೆ ಹಾಕ್ಕೊಂಬಿಡ್ರಿ. ಮತ್ತು ನಾನು ಸಾಬುದಾನಿ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದ್ರ ಜೊತೆ ಹಾಕ್ಕೊಳ್ರಿ. ಹಾಕ್ಕೊಂಡು ಎರಡನ್ನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ನಾನು ಆಗಲೇ ಅದು ಹಾಲನ್ನು ಆರೋದಕ್ಕೆ ಇಟ್ಟಿದ್ನಲ್ಲ, ಅದು ಆರ್ತಾ ಇರುವಾಗ ನೀವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ಇದು ನೋಡಿರಿ, ನಾನು ಆಪೂಸ್ ಹಣ್ಣು ತೊಗೊಂಡಿನೆಲ್ಲ ಕಲರ್ ಅಂದ್ರೆ ಎಷ್ಟು ಚಂದ ಬಂದೈತಿ ನೋಡಿರಿ. ನೀವು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡ್ರು ಇನ್ನೂ ಕಲರ್ ಮಸ್ತ್ ಬರ್ತೈತೆ ರೀ. ನಾನು ಕಸ್ಟರ್ಡ್ ಪೌಡ್ರ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡಿನಿ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಆರಿ ತಣ್ಣಗಾಗೈತಿ. ಆರಿ ತಣ್ಣಗಾದ ನಂತರ ನಾನು ಸಾಬುದಾನಿ ಮತ್ತು ಮ್ಯಾಂಗೋ ಹಾಕ್ಕೊಂಡಿದ್ನಲ್ರಿ, ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೋಬೇಕ್ರಿ. ಸೇರಿಸ್ಕೊಂಡು ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಎಲ್ಲ ಚಂದಂಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಟೇಸ್ಟ್ ಅಂತೂ ಇಷ್ಟು ಮಸ್ತ್ ಇರ್ತೈತಲ್ರಿ, ಅದು ಮ್ಯಾಂಗೋನೂ ಅಷ್ಟು ಮಸ್ತ್ ಇರ್ತೈತಿ. ಮತ್ತು ಅದ್ರ ಜೊತೆಗೆ ಇದೆಲ್ಲ ಸೇರಿಸಿದ್ರೆ ಇನ್ನೂ ಅದ್ಭುತವಾಗಿರ್ತೈತಿ. ಈಗ ನಾನು 1 ಸ್ಪೂನಷ್ಟು 1 ಅಥವಾ 2 ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಒಂದು 15ರಿಂದ 20 ನಿಮಿಷ ನೆನೆಸ್ಕೊಂಬಿಡ್ರಿ. ನೆನೆಸ್ಕೊಂಡು ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ರಿ. ಸಬ್ಜಾ ಸೀಡ್ಸ್ ಅಂತೂ ಈಗ ಬೇಸಿಗೆ ಕಾಲಕ್ಕೆ ಭಾಳನ ಚಲೋ ರೀ, ತಂಪಾಗುತ್ತೆ ಬಾಡಿ. ಇದರಿಂದ ಸ್ವಲ್ಪ ರೋಸ್ ಪೆಟಲ್ಸನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತೀನಿ. ಮತ್ತು ಆಗಲೇ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಮಾವಿನ ಹಣ್ಣು ಪೀಸಸ್, ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊತೀನಿ. ಆಮೇಲೆ ಒಂದು 4ರಿಂದ 5 ಸ್ಪೂನಷ್ಟು ನಾನಿಲ್ಲೇ ಜೇನುತುಪ್ಪ ತೊಗೊಂಡಿನಿ, ಹನಿ ಅಂತಿರಲ್ಲ, ಅದನ್ನು ಹಾಕ್ಕೊಂಡಿನಿ. ನೀವು ಬೇಕಿದ್ರೆ ಇದನ್ನು ಹಾಕ್ಕೋಬೋದು, ಬೇಡಪ್ಪ ಅಂದರೆ ಸಕ್ಕರೆ ಅಥವಾ ಬೆಲ್ಲ ಇದನ್ನು ಕೂಡ ಸೇರಿಸ್ಕೋಬೋದು. ನಾನೊಂದು ಸ್ವಲ್ಪ ಇದು ಸಕ್ಕರೆ ಬೆಲ್ಲ ಬೇಡ ಅಂತಂದೇಳಿ ಜೇನುತುಪ್ಪ ಸೇರಿಸ್ಕೊಂಡೇನಿ. ನೀವು ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನು ಬೇಕಿದ್ರೂ ಸೇರಿಸ್ಕೋಬೋದು. ಈಗ ಎಲ್ಲನೂ ಸೇರಿಸ್ಕೊಂಡು ಇದನ್ನು ಚಂದಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೋಡಿದ್ರನ್ನ ಇದನ್ನು ಕುಡಿಬೇಕಪ್ಪ ಅಂತ ಅನ್ಸುತ್ತೆ. ಇದು ನಾವು ಫ್ರಿಜ್ ಒಳಗೆ ಇಟ್ಕೊಂಡು ನೀವು ಕುಡಿಬೋದು. ಇಲ್ಲಾಂದ್ರೆ ಇದ್ರೊಳಗೆ ಐಸ್ ಕ್ಯೂಬ್ಸ್ ಹಾಕೊಂಡ್ಬಿಟ್ರಿ ಅಂದ್ರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಕೈತೆ. ಯಾಕಂದ್ರೆ ಅದು ಐಸ್ ಎಲ್ಲ ನೀರು ಬಿಟ್ಬಿಡ್ತೈತಲ್ಲ, ಟೇಸ್ಟ್ ಹೋಗಿಬಿಡ್ತೈತಿ. ನೀವು ಇದನ್ನು ಪಾತ್ರೆನ ಫ್ರಿಜ್ ಒಳಗೆ ಇಟ್ಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ಫ್ರಿಜ್ ಒಳಗೆ ಇಟ್ಕೊಂಡು ಕುಡಿದ್ರಿ ಅಂದ್ರೆ ಅಷ್ಟು ರುಚಿ ಆಕೈತಿ. ನೋಡ್ರಿ, ಈಗ ನಮ್ಮದು ಶರ್ಬತ್ ರೆಡಿ ಆಯ್ತು. ಈಗ 1-2 ಗ್ಲಾಸ್ ತೊಗೊಂಡಿನಿ. ಆ ಗ್ಲಾಸಿನ ತುಂಬ ಶರ್ಬತ್ತನ್ನು ಹಾಕ್ಕೊತೀನಿ. ಈಗ ಇದ್ರ ಮೇಲೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್, ಯಾವ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಹಾಕ್ಕೋಬೋದು. ನಾನೆಲ್ಲ ಸ್ವಲ್ಪ ಬಾದಾಮ ಮತ್ತು ಒಂದು ಸ್ವಲ್ಪ ಪಿಸ್ತಾ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತೀನಿ. ಮೇಲೆ ಆಗಲೇ ಸ್ವಲ್ಪ ಮಾವಿನ ಹಣ್ಣನ್ನು ಹೋಳುಗಳನ್ನ ಇಟ್ಕೊಂಡಿದ್ನಲ್ರಿ, ಅದನ್ನು ಕೂಡ ಇದ್ರ ಮೇಲೆ ಸೇರಿಸ್ಕೊತೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಹಾಕ್ಕೋಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀವು ಮನೆಯೊಳಗೆ ಕೆನೆ ತೆಗೆದಿಟ್ಟಿರ್ತೀರಲ್ಲ ಬೆಣ್ಣೆ ಮಾಡೋದಕ್ಕೆ ಅಂಥೇಳಿ, ಆ ಕೆನೆನೂ ಬೇಕಿದ್ರೆ ಒಂದು 3-4 ಚಮಚ ಅಷ್ಟು ಸಣ್ಣಗೆ ಮಿಕ್ಸಿ ಮಾಡಿದ್ರಿ ಅಂತಂದರೆ ಅಂದರೆ ಅದು ಫುಲ್ ಪೇಸ್ಟ್ ಥರ ಆಗುತ್ತಲ್ಲ, ಅದನ್ನು ಬೇಕಿದ್ರೆ ನೀವು ಇದ್ರ ಜೊತೆಗೆ ಸೇರಿಸ್ಕೋಬೋದು. ಅದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಕುಡಿಬೋದು. ಇಲ್ಲ ಅಂತಂದ್ರೆ ಒಂದು ಬೌಲೊಳಗೆ ಹಾಕ್ಕೊಂಡು ಸ್ಪೂನ್ಲಿಂದ ಬೇಕಿದ್ದರೂ ನೀವು ಇದನ್ನು ಟೇಸ್ಟ್ ಮಾಡ್ಬೋದು. ಎರಡೂ ಥರನೂ ಬರ್ತೈತೆ. ಯಾಕಂದರೆ ಸ್ವಲ್ಪ ತಿಕ್ಕಿರ್ತೈತಲ್ಲ, ನೀವು ಇದನ್ನು ಕುಡಿಲೂಬೋದು, ಇಲ್ಲ ಈ ರೀತಿ ಬೌಲೊಳಗೆ ಹಾಕ್ಕೊಂಡು ಟೇಸ್ಟ್ ಕೂಡ ಮಾಡ್ಬೋದು. ಭಾಳ ರುಚಿಯಾಗಿರ್ತೈತೆ ರೀ ಟೇಸ್ಟು, ಮತ್ತು ಆರೋಗ್ಯಕರ ಕೂಡ ಅನಿಸುತ್ತೆ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಂಡಿದ್ದಿ. ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಮತ್ತು ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಅದ್ರ ಬಗ್ಗೆ ಏನಾದರೂ ಒಂದು ಕಮೆಂಟನ್ನು ಮಾಡಿರಿ. ಥ್ಯಾಂಕ್ ಯು. ಮತ್ತು ಸಿಗೋಣಂತ ಮುಂದಿನ ವಿಡಿಯೋದೊಳಗೆ.